DCM DK ಶಿವಕುಮಾರ್ ವಿರುದ್ಧ ಶಾಸಕ ಮುನಿರತ್ನ ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ. DKಶಿ ವಿರುದ್ಧ ಲ್ಯಾಂಡ್ ಬಾಂಬ್ ಹಾಕಿದ ಬಿಜೆಪಿ ಶಾಸಕ. ಒಕ್ಕಲಿಗರ ಸಂಘದ ಜಮೀನು ಒತ್ತುವರಿಗೆ ತಂತ್ರ ನಡೆದಿದೆಯಾ? ಶ್ರೀಗಂಧ ಕಾವಲಿನ ಸಜ್ಜೆಪಾಳ್ಯ ಬಳಿ 45 ಎಕರೆ ಕಬ್ಜಾಗೆ ಪ್ಲಾನ್ ಆಗ್ತಿದೆಯಾ? ವಿರುದ್ಧ ಶಾಸಕ ಮುನಿರತ್ನ ಹೊಸ ಬಾಂಬೊಂದನ್ನು ಹಾಕಿದ್ದಾರೆ. DKಶಿ ವಿರುದ್ಧ ಲ್ಯಾಂಡ್ ಬಾಂಬ್ ಸಿಡಿಸಿರುವಂತಹ ಬಿಜೆಪಿ ಶಾಸಕ. ಒಕ್ಕಲಿಗ ಸಂಘದ ಜಮೀನು ಒತ್ತುವರಿಗೆ ತಂತ್ರ ನಡೆದಿದೆಯಾ? ಶ್ರೀಗಂಧ ಕಾವಲಿನ ಸಜ್ಜೆಪಾಳ್ಯ ಬಳಿ 45 ಎಕರೆ ಕಬ್ಜಾ ಮಾಡಲಿಕ್ಕೆ ಈಗ ಪ್ಲಾನ್ ನಡೀತಾ ಇದೆ. ಸುಮನಹಳ್ಳಿ ಜಂಕ್ಷನ್ ಬಳಿ ಇರುವ ಒಕ್ಕಲಿಗರ ಸಂಘದ ಭೂಮಿ 45 ಎಕರೆಯನ್ನು ಕಬಳಿಸಲು ಸಂಚು ನಡೆದಿದೆ. ಹೀಗಂತ ಮುನಿರತ್ನ ಬಾಂಬನ್ನು ಕೂಡ ಹಾಕಿರುವಂತಹದ್ದು. ಬಿಲ್ಡರ್ಸ್ ಜೊತೆ ಕೈ ಜೋಡಿಸಿ ಕಬ್ಜಾಗೆ ಯತ್ನಿಸಿರುವಂತಹ ಆರೋಪ. ಎಸ್, ಶಾಸಕ ಮುನಿರತ್ನ ಅವರು DK ಶಿವಕುಮಾರ್ ಅವರ ವಿರುದ್ಧ ಭೂಮಿ ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಮಾಡ್ತಿರುವಂತಹದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ಎಕರೆ ಜಮೀನನ್ನು ಕಬ್ಜಾ ಮಾಡ್ತಿದ್ದಾರೆ. ಯಾರು? DCM DK ಶಿವಕುಮಾರ್ ಅವರು ಕಬ್ಜಾ ಮಾಡ್ತಿದ್ದಾರೆ ಅಂತೇಳಿ ಶಾಸಕ ಮುನಿರತ್ನ ಅವರು ಹೊಸ ಬಾಂಬೊಂದನ್ನು ಈಗ ಸಿಡಿಸ್ತಾ ಇರುವಂತಹದ್ದು. ಆ ಭೂಮಿ ಎಲ್ಲಿದೆ ಅಂತಂದರೆ ಬೆಂಗಳೂರಿನ RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹದ್ದು. ಅಂದರೆ RR ನಗರ ಕ್ಷೇತ್ರಕ್ಕೆ ಬರುವಂತಹ ಜಾಗದಲ್ಲಿ ಶ್ರೀಗಂಧ ಕಾವಲಿನ ಸಜ್ಜೆಪಾಳ್ಯ ಬಳಿ ಇರುವಂತಹ 45 ಎಕರೆ ಜಮೀನು. ಈ ಒಂದು ಜಮೀನನ್ನು ಕಬ್ಜಾ ಮಾಡಲಿಕ್ಕೆ DK ಶಿವಕುಮಾರ್ ಅವರು ಹೊರಟಿದ್ದಾರೆ. ಅದು ಯಾರ ಜೊತೆ ಅಂತಂದರೆ ಬಿಲ್ಡರ್ ಜೊತೆ ಸೇರಿಕೊಂಡು ಈ ರೀತಿಯಾದಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಒಂದು ಆರೋಪವನ್ನು ಶಾಸಕ ಮುನಿರತ್ನ ಅವರು ಈಗ ಒಂದು ಹೊಸ ಬಾಂಬನ್ನು ಸಿಡಿಸ್ತಾ ಇರುವಂತಹದ್ದು. ಶೋಭಾ ಬಿಲ್ಡರ್ಸ್ಗೆ DKಶಿ ಲಾಭ ಮಾಡಿಸಲು ಹೊರಟಿದ್ದಾರೆ. ಆಪ್ತರಿಗೆ ಜಮೀನು ಮಾಡಿಸಲು DKಶಿ ನೆರವಾಗುತ್ತಿದ್ದಾರೆ. DCM DKಶಿ ವಿರುದ್ಧ ರಾಜರಾಜೇಶ್ವರಿ ನಗರ ಶಾಸಕ ಆರೋಪ ಮಾಡಿರ್ತಿರುವಂಥದ್ದು. ಶೋಭಾ ಡೆವಲಪರ್ಸ್ಗೆ ನೆರವಾಗುತ್ತಿದ್ದಾರೆ DKಶಿ. ಎಸ್, ಶೋಭಾ ಬಿಲ್ಡರ್ಸ್ಗೆ DK ಶಿವಕುಮಾರ್ ಅವರು ಲಾಭ ಮಾಡಿಸಲು ಹೊರಟಿದ್ದಾರೆ. ಆಪ್ತರಿಗೆ ಜಮೀನು ಮಾಡಿಸಲು DK ಶಿವಕುಮಾರ್ ಅವರು ನೆರವಾಗುತ್ತಿದ್ದಾರೆ. DCM DKಶಿ ವಿರುದ್ಧ ರಾಜರಾಜೇಶ್ವರಿ ನಗರ ಶಾಸಕ ಆರೋಪ ಮಾಡ್ತಿರುವಂತಹದ್ದು. ಒಕ್ಕಲಿಗ ಸಂಘದ ಜಮೀನಿಗೆ ಬೇಲಿ ಹಾಕಲು ಮುಂದಾದ್ರ DK ಶಿವಕುಮಾರ್ ಅವರು. ಇದರಲ್ಲಿ ಇಬ್ಬರು MLCಗಳು ಕೂಡ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಈಗ ಶಾಸಕ ಮುನಿರತ್ನ ಅವರು ಕೂಡ ಮಾಡ್ತಿರುವಂತಹದ್ದು. ಇವರೆಲ್ಲರಿಗೂ ಕೂಡ ಪರೋಕ್ಷವಾಗಿ DK ಶಿವಕುಮಾರ್ ಅವರು ನೆರವು ಹಾಕ್ತಿದ್ದಾರೆ. ಹೀಗಂತ ರಾಜರಾಜೇಶ್ವರಿ ನಗರ ಶಾಸಕರಾಗಿರುವಂತಹ ಮುನಿರತ್ನ ಗಂಭೀರ ಆರೋಪ ಮಾಡ್ತಿರುವಂತಹದ್ದು. ಎಸ್, DK ಶಿವಕುಮಾರ್ ವಿರುದ್ಧ 45 ಎಕರೆ, ಒಂದಲ್ಲ ಎರಡಲ್ಲ 45 ಎಕರೆ ಜಮೀನನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತೇಳಿ ಶಾಸಕ ಮುನಿರತ್ನ ಅವರು DK ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನು ಮಾಡ್ತಿರುವಂತಹದ್ದು. ಇದು ಒಕ್ಕಲಿಗ ಸಂಘಕ್ಕೆ ಸೇರಿದಂತಹ ಜಮೀನು. ಇದರಲ್ಲಿ ಇಬ್ಬರು MLCಗಳು ಕೂಡ ಇದ್ದಾರಂತೆ. ಆ MLCಗಳು ಯಾರು ಅನ್ನೋದನ್ನು ಕೂಡ ಮುಂದೆ ರಿವೀಲ್ ಮಾಡ್ತೀವಿ. ಒಕ್ಕಲಿಗರ ಸಂಘದ ಜಮೀನು ಕಬಳಿಸಿದ್ರ ಮರಿಯಪ್ಪನ ಪಾಳ್ಯ ಶಿವುಗೆ
ನೆರವಾಗುತ್ತಿದ್ದಾರಾ ಇಬ್ಬರು ವಿಧಾನ ಪರಿಷತ್ ಸದಸ್ಯರು. ಮರಿಯಪ್ಪನ ಪಾಳ್ಯ ಶಿವು ಜೊತೆ ಇಬ್ಬರು MLCಗಳು ಕೂಡ ಶಾಮೀಲಾಗಿದ್ದಾರೆ. ಒಕ್ಕಲಿಗರ ಸಂಘಕ್ಕೆ ಸೇರಬೇಕಿರುವಂತಹ ಒಂದು ಭೂಮಿ, ಆ ಒಂದು ಭೂಮಿಯ ಮೇಲೆ, ಆ ಒಂದು ಜಾಗದ ಮೇಲೆ ಈಗ DK ಶಿವಕುಮಾರ್ ಹಾಗೂ DK ಶಿವಕುಮಾರ್ ಜೊತೆ ಕೆಲಸ ಮಾಡ್ತಿರುವಂತಹ ಇಬ್ಬರು MLCಗಳು, ಜೊತೆಗೆ ಶಿವು ಅಂತೇಳಿ ಆತ ಮರಿಯಪ್ಪನ ಪಾಳ್ಯದಲ್ಲಿ ವಾಸವಿರುವಂತಹ ಶಿವು, ಇವರೆಲ್ಲರೂ ಸೇರಿಕೊಂಡು 45 ಎಕರೆ ಜಮೀನನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹೀಗಂತ ನಾವೆಲ್ಲ ಆರೋಪ ಮಾಡ್ತಿರುವಂಥದ್ದು. ಶಾಸಕ ಮುನಿರತ್ನ ಅವರು, ರಾಜರಾಜೇಶ್ವರಿ ನಗರ ಶಾಸಕರಾಗಿರುವಂತಹ ಮುನಿರತ್ನ ಅವರು ಈಗಾಗಲೇ ಕಾಂಗ್ರೆಸ್ಸಿಂದ BJPಗೆ ಹೋಗಿ BJPಯಲ್ಲಿ ತನ್ನದೇ ಆದಂತಹ ಒಂದು ಚಾಪನ್ನು ಮೂಡಿಸಿರುವಂತಹ ನಾಯಕ ಮುನಿರತ್ನ ಅವರು ಸುಮ್ಮನೆ ಆರೋಪವನ್ನು ಮಾಡಲ್ಲ. ಅವರು ಒಂದಷ್ಟು ಸರಕನ್ನು ಕೂಡ ಅವರು ಕೂಡ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ DK ಶಿವಕುಮಾರ್ ಅವರ ವಿರುದ್ಧ ಆರೋಪವನ್ನು ಮಾಡಬೇಕು ಅಂತಂತಂದರೆ ಕಂಪ್ಲೀಟಾಗಿ ಒಂದಷ್ಟು ದಾಖಲೆಗಳನ್ನು ಅವರು ಎತ್ತಿಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಆ ದಾಖಲೆಗಳನ್ನು ನೋಡಿ ಅವರು ಇಬ್ಬರು MLCಗಳು ಇದರಲ್ಲಿ ಶಾಮೀಲಾಗಿದ್ದಾರೆ. ಜೊತೆಗೆ 45 ಎಕರೆ ಜಮೀನನ್ನು ಕಬ್ಜಾ ಮಾಡಲಿಕ್ಕೆ ಹೊರಟಿದ್ದಾರೆ. ಜೊತೆಗೆ ಶೋಭಾ ಬಿಲ್ಡರ್ಸ್ಗೆ ನೆರವಾಗುವಂತಹ ಒಂದು ಕೆಲಸಕ್ಕೆ DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಎಸ್, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಸಂಘದ ಸ್ಥಳ ಉಳಿಸಿ, ನೀವು ಈ ಭೂಮಿಯನ್ನು ಸಂರಕ್ಷಿಸಿದರೆ ಭಗವಂತನ ಬಳಿ ಹೆಸರಿರುತ್ತೆ, ದೇವರು ಮೆಚ್ಚುವ ಕೆಲಸ ಮಾಡಿ, ಹೀಗಂತ DK ಶಿವಕುಮಾರ್ ಅವರಿಗೆ ಮುನಿರತ್ನ ಮನವಿ ಮಾಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿರುವ ಈ ಭೂಮಿಯನ್ನು ಸಂಘಕ್ಕೆ ವಾಪಸ್ ಕೊಡಿ, DKಶಿ ಮೇಲೆ ಆರೋಪಿಸುತ್ತಲೇ ಮನವಿ ಮಾಡಿದಂತಹ ಮುನಿರತ್ನ. ಎಸ್, ಮುನಿರತ್ನ ಅವರು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಾಗೆ ಸ್ಟೇಟ್ಮೆಂಟ್ ಮಾಡಬೇಕಾದ್ರೂ ಕೂಡ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ. ಇಲ್ಲಿ 45 ಎಕರೆ ಭೂಮಿಯನ್ನು DK ಶಿವಕುಮಾರ್ ಅವರು ಕಬ್ಜಾ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ. ಅವರು ಮತ್ತು DK ಶಿವಕುಮಾರ್ ಅವರ ಜೊತೆ ಇದ್ದಂತಹ ಇಬ್ಬರು MLCಗಳು ಮತ್ತು ಮರಿಯಪ್ಪನ ಪಾಳ್ಯದ ಶಿವು, ಇವರೆಲ್ಲರೂ ಸೇರಿಕೊಂಡು ಆ 45 ಎಕರೆ ಜಮೀನನ್ನು ಕಬ್ಜಾ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಕೂಡ ಶೋಭಾ ಡೆವಲಪರ್ಸ್ಗೆ ಅನುಕೂಲ ಆಗುವಂತೆ ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ಮುನಿರತ್ನ ಅವರು ಆರೋಪ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಅವರು ಆರೋಪವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಆ ದಾಖಲೆಗಳ ಆಧಾರದ ಮೇಲೆ ಅವರು ಆರೋಪವನ್ನು ಕೂಡ ಮಾಡ್ತಿರುವಂತಹದ್ದು. ಇಲ್ಲಿ ಒಂದಷ್ಟು ಅವರು ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಅಂದರೆ ಯಾವ ರೀತಿ ಅಂತಂದರೆ, ನೀವು ದಯಮಾಡಿ ಏನು ಒಕ್ಕಲಿಗ ಸಮುದಾಯಕ್ಕೆ, ಒಕ್ಕಲಿಗ ಸಂಘಕ್ಕೆ ಸೇರಬೇಕಾದಂತಹ ಒಂದು ಜಾಗ, ಆ ಜಾಗವನ್ನು ದಯಮಾಡಿ ಉಳಿಸ್ಕೊಡಿ. ನೀವು ಯಾರೋ ಡೆವಲಪರ್ಸ್ಗೆ ಕೊಟ್ಟು ಅದನ್ನು ಹಾಳು ಮಾಡಬೇಡಿ. ಅದು ನನ್ನ ಕ್ಷೇತ್ರದಲ್ಲಿರುವಂತಹ ಜಮೀನು, ನನ್ನ ಕ್ಷೇತ್ರದಲ್ಲಿರುವಂತಹ ಒಂದು ಲ್ಯಾಂಡು, ಸುಮಾರು 45 ಎಕರೆ ಲ್ಯಾಂಡ್. ಅದು ಆ 45 ಎಕರೆ ಲ್ಯಾಂಡನ್ನು ಉಳಿಸ್ಕೊಡಿ ಅಂತೇಳಿ DK ಶಿವಕುಮಾರ್ ಅವರು ಮನವಿ ಮಾಡಿಕೊಂಡಂಗೂ ಇರಬೇಕು. ಜೊತೆಗೆ ಅವರ ಮೇಲೆ ಆರೋಪವನ್ನು ಕೂಡ ಮಾಡ್ದಂಗೆ ಇರಬೇಕು. ಅದೇ ಅಂದರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂಥ ಒಂದು ಕೆಲಸವನ್ನು ಮುನಿರತ್ನ ಅವರು ಮಾಡ್ತಿರುವಂಥದ್ದು.